ಸಂಕ್ರಾಂತಿ ಯಾವ ಕ್ರಾಂತಿ ಆಗುತ್ತೋ ಯಾವಾಗ ವಾಂತಿ ಆಗುತ್ತೋ ಗೊತ್ತಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗೂ ಇದೇ ಚರ್ಚೆ, ಕಾಂಗ್ರೆಸ್ ಅಧಿಕಾರದಲ್ಲಿ 135 ಸೀಟ್ಗಳನ್ನು ಪಡ್ಕೊಂಡ್ರೂ ಕೂಡ ಇದೇ ಚರ್ಚೆ. ಅದು ಏನ್ರಿ ಕತೆ ಈ ಸರ್ಕಾರಗಳದ್ದು? ಅಧಿಕಾರ ಅನ್ನುವಂಥ ವ್ಯಾಮೋಹ ಮನುಷ್ಯನನ್ನು ಹೇಗೆಲ್ಲ ಆಡಿಸ್ಬಿಡುತ್ತೆ ಅಂದರೆ ಇದೇ ಅಂತ ಕಾಣಿಸ್ತಾ ಇದೆ. ಅಧಿಕಾರ ಸಿಕ್ಕಾಗ ಒಂದು ರೀತಿಯಾಗಿ ಹೂ ಹೂ ಅಂತ ತಲೆ ಆಡಿಸ್ಕೊಂಡು ಬಂದ್ಬಿಡೋದು, ಈಗ ಮಾತ್ರ ಇಲ್ಲ ನನಗೆ ಪವರ್ ಇದೆ ಅನ್ನೋ ರೀತಿಯಲ್ಲಿ ಆಡೋದು. ಈಗ ನೋಡಿ ಏನಾಗಿದೆ, ಪವರ್ ಶೇರಿಂಗ್ ಜಟಾಪಟಿ ಕಾರಣಕ್ಕೆ ಸಂಪುಟ ಪುನರಚನೆಗೆ ಒಂದು ಬ್ರೇಕ್ ಬಿದ್ದಿದೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಸಿಎಂ ಸಂಪುಟ ಪುನರಚನೆ ಅಸ್ತ್ರಕ್ಕೆ ಪವರ್ ಶೇರಿಂಗ್ ಪ್ರತ್ಯಾಸ್ತ್ರವನ್ನ ಡಿಕೆ ಶಿವಕುಮಾರ್ ಅವರು ಹೂಡಿದ್ರು. ಸಂಪುಟ ಪುನರಚನೆಯನ್ನ ಬಯಸಿದಂತ ಸಿಎಂ ಈಗ ಯು ಟರ್ನ್ ಹೊಡೆದಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಯಾಕಿದು ಅಂತಂದ್ರೆ, ಡಿಕೆ ಸಹೋದರರು ದೆಹಲಿಗೆ ಹೋಗ್ಬಿಟ್ಟು ಫಸ್ಟ್ ಪವರ್ ಶೇರ್ ಆಗಲಿ, ತದನಂತರ ಸಂಪುಟ ಪುನರ್ರಚನೆ ಅಂತ ಹೇಳಿದ್ರು. ಅದಕ್ಕೆ ಬೇಡ ಬಿಡಿ ಸಂಪುಟ ಪುನರ್ರಚನೆ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಏನಾಗಿದೆ, ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿರೋದು ಏನು ಅನ್ನೋದನ್ನ ಮೊದಲು ನೋಡೋಣ. ತದನಂತರ ಈ ಕುರ್ಚಿ ಕಿತ್ತಾಟದ ಮುಂದಿನ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಹೇಳ್ತೀವಿ. ಇನ್ನೊಂದಿದೆ, ಡಿ ಕೆ ಸುರೇಶ್ ಅವರು ಮಾತನಾಡಿರೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿಸ್ಕೋಬೇಕು. ಅದನ್ನು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಹೇಳಿಕೆಗಳು, ಹೇಗೆ ಬರುತ್ತೆ ಅಂಥೇಳಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು. ಅರ್ಥಗರ್ಭಿತವಾಗಿ ಅರ್ಥ ಮಾಡಿಸುವಂಥವರಿಗೆ, ಅರ್ಥ ಮಾಡಿಕೊಳ್ಳುವಂಥವರಿಗೆ ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ. ಯಾರು? ಮಾನ್ಯ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರ ಸಹೋದರರು, ಮಾಜಿ ಸಂಸದರು. ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಡಿರುವಂಥ ಮಾತು ಹತಾಶೆಯಿಂದಾನ, ನೋವಿನಿಂದಾನ, ಏನೋ ಒಂದು ರೀತಿಯಾಗಿ ಹೇಳಿದ್ದಾರೆ ಅವರು. ಸೊ ಈಗ ಹೈಕಮಾಂಡ್ ಒಪ್ಪಿಲ್ಲಂತೆ ಸಂಪುಟ ಪುನರಚನೆಗೆ. ಸೊ ಹಾಗಾಗಿ ಈಗ ಪಾಪ ಮುಖ್ಯಮಂತ್ರಿಗಳು ತುಂಬ ಆಸಕ್ತಿಯಿಂದ ಬಿಹಾರದಲ್ಲಿ ಚುನಾವಣೆ ಸೋತರೂ ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೊಟ್ಟು ಅನುಮತಿಯನ್ನು ಪಡ್ಕೊಂಡ್ಬಿಟ್ಟು ಬಂದರು. ಏನು ಹೇಳಿದ್ದಾರೆ ನೋಡೋಣ ಮೊದಲು. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 20 ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆನ ನಾವೇ ಗೆಲ್ತೀವಿ. ಅಲ್ಲ, 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಲ್ಲ ಅನ್ನೋದೇ ಚರ್ಚೆಗಳು ಸಖತ್ತು ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು ಅಲ್ಲ ಸರ್, 2013 ಸರ್, 2013 ಅದು ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳಾಗ್ತಾ ಇದೆ ಸರ್. 2 ವರ್ಷ ಆಯ್ತು ಸರ್. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇದೆ. ಅನಾವಶ್ಯಕ ಚರ್ಚೆ ನಡೀತಾ ಇದೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ನವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದು. 2 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಈಗ ಡೇಟ್ ಫಿಕ್ಸ್ ಆಯ್ತಾ ಸರ್? ಸಂಪುಟ ಪುನರಚನೆ ಆಗುತ್ತಾ ಸರ್? ಇಲ್ಲ, ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಗೊಂದಲ ಏನಾದ್ರು ಇದೆಯಾ ಅಂತ, ರೀಶಫಲ್ ಮಾಡಕ್ಕೆ ಏನಾದ್ರು ಗೊಂದಲ ಇದೆಯಾ ಅಂತ? ಎಲ್ಲಿದೆ ಗೊಂದಲ? ನೀವೆಲ್ಲ ಗೊಂದಲ ದೆಹಲಿನಲ್ಲಿ ಆಗುತ್ತೆ ಅಂದ್ಕೊಂಡು ಬಂದಿದ್ರಿ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ದೆ? ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸರ್, ಖಾಲಿ ಇರೋ ಸ್ಥಳ ತುಂಬಿದ್ರೆ ಹೇಗೆ ಸರ್? 4 ಖಾಲಿ ಇದೆಯಲ್ಲ ಸರ್? ಅದು ಸಚಿವ ಸಂಪುಟ 4 ಖಾಲಿ ಇದೆಯಲ್ಲ ಸರ್? 2 ಖಾಲಿ. ಅದು ಫಿಲ್ ಆಗುತ್ತೆ ಹೇಗೆ ಸರ್ ಅಂತ? ಒಟ್ಟು 34 ಇರಬೇಕು. ಈಗ ಪ್ರಧಾನಿ ನಾಗೇಂದ್ರ ಒಬ್ಬ, ರಾಜಣ್ಣ ಒಬ್ಬ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಬಂದ ನಂತರ ಇವತ್ತು ತುಂಬ ಸಾಫ್ಟಾಗಿ ಮಾತನಾಡ್ತಾ ಇದ್ದಿದ್ದವ್ರು, ಯಾವುದು ಕೂಡ ಅಗ್ರೆಸಿವ್ ಆಗಿ ತೋರಿಸ್ತಾ ಇರಲಿಲ್ಲ, ಹತಾಶೆ ಅಂತಲೂ ಕಾಣಿಸ್ತಾ ಇರಲಿಲ್ಲ. ಏನು ಹೇಳಬೇಕು ಕ್ಲಿಯರ್ ಕಟ್ಟಾಗಿ, ಅಂದರೆ ಏನು ಮೆಸೇಜ್ ಪಾಸ್ ಆಗಬೇಕಾಗಿತ್ತು, ಅವರ ಆಸೆ ಏನಿತ್ತು ಅದಕ್ಕೆ ತಕ್ಕಂತೆ ಹೈಕಮಾಂಡ್ ಉತ್ತರವನ್ನು ಕೊಟ್ಟು ಕಳಿಸಿದೆಯಾ ಅಂತ ಅದರ ಅರ್ಥ ಆಗುತ್ತಾ? ಹೇಗೆ ವಿಶ್ಲೇಷಣೆ ಮಾಡ್ಬೋದು?
ಅರುಣ್, ಹಾಗೆ ನೋಡಕ್ಕೆ ಹೋದರೆ ಮುಖ್ಯಮಂತ್ರಿಗಳ ಬತ್ತಳಿಕೆಯಲ್ಲಿ ಇದ್ದಂಥ ಅಸ್ತ್ರ ಅಂದರೆ ನಾನು 2.5 ವರ್ಷ ಆಗಿದೆ, ಇನ್ನು 2.5 ವರ್ಷ ಉಳಿದವರಿಗೆ ಅವಕಾಶ ಮಾಡಿಕೊಡ್ತೀನಿ, ಹಾಗಾಗಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ತೀನಿ, ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ ಅದು ಅನ್ನುವಂಥ ರೀತಿಯಲ್ಲಿ ಅವರು ಮುಂದುವರೆದಿದ್ರು. ಆದರೆ 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಉಳಿದವರಿಗೆ ಇನ್ನು 2.5 ವರ್ಷಕ್ಕೆ ಅವಕಾಶ ಕೊಡೋದಾದರೆ ನನ್ನ ಪಾಲಿನ ಪವರ್ ಶೇರಿಂಗ್ ಕತೆ ಏನು ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿಯೇ ಹೋಗಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು DCM DK ಶಿವಕುಮಾರ್. ಹಾಗಾಗಿ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳಿದಂತೆ ರೀತಿಯಲ್ಲಿ ತಕ್ಷಣಕ್ಕೆ ಸಂಪುಟ ಪುನರ್ರಚನೆಗೂ ಹೈಕಮಾಂಡ್ ಸಮ್ಮತಿಯನ್ನು ಕೊಟ್ಟಿಲ್ಲ. ಯಾಕಂದರೆ ಅದಕ್ಕಿಂತ ಮುಂಚಿತವಾಗಿ ಕ್ಲಿಯರ್ ಆಗಬೇಕಾಗಿರುವಂಥದ್ದು 2.5 ವರ್ಷದ ಪವರ್ ಶೇರಿಂಗ್ನ ವಿಚಾರದಲ್ಲಿ DK ಶಿವಕುಮಾರ್ಗೆ ಕೊಡಬೇಕಾದಂಥ ಕ್ಲಾರಿಟಿ ಏನು ಅನ್ನುವಂಥದ್ದನ್ನ. ಆದರೆ ಅವೆರಡನ್ನೂ ಕೂಡ ಹೇಳುವ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇರಲಿಲ್ಲ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಅದನ್ನು ಮುಂದೂಡಲಾಗಿದೆ. ಅಂದರೆ ಸಾಧ್ಯ ಆದರೆ ಈ ತಿಂಗಳ ಕೊನೆಯಲ್ಲಿ ಕರಿತೀವಿ, ಆಗ ಬನ್ನಿ, ಆಗ ಕೂತು ಮಾತಾಡೋಣ ಅಂತ ಹೇಳಿದರೆ ಹೊರತು ಯಾರಿಗೂ ಅಂದರೆ ಅದು ಪವರ್ ಶೇರಿಂಗ್ನ ಪ್ರಶ್ನೆ ಎತ್ತಿರುವಂಥ DK ಶಿವಕುಮಾರ್ ಇರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಮುಂದಾಗಿರುವಂಥ CM ಅವರು ಇರ್ಬೋದು, ಇಬ್ಬರಿಗೂ ಕೂಡ ಯಾವುದೇ ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿಲ್ಲ ಮತ್ತು ಯಾವುದೇ ವಿಚಾರದಲ್ಲಿ ನೀವು ಹೇಳ್ದಂಗೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಇಬ್ಬರಿಗೂ ಈಗ ಗೊಂದಲ ಇದೆ. ಸಹಜವಾಗಿ ಮುಖ್ಯಮಂತ್ರಿಗಳು ಅದೇ ಕಾರಣಕ್ಕೆ ವಿಚಾರವನ್ನು ಎತ್ಕೊಂಡಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ಆ ವಿಚಾರದಲ್ಲಿ ಆಸಕ್ತಿಗಿಂತ ಪ್ರಮುಖವಾಗಿ ಆ ವಿಚಾರದ ಚರ್ಚೆಗೆ ಮುಂದಾದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವೆಲ್ಲವನ್ನು ಸದ್ಯಕ್ಕೆ ಮುಂದೂಡಿಕೆ ಮಾಡಿರೋದ್ರಿಂದ ಏನೇ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಅಥವಾ ಭರವಸೆ ಕೊಡಲಿಕ್ಕೆ ಮುಖ್ಯಮಂತ್ರಿಗಳ ಕೈಲೂ ಸಾಧ್ಯ ಆಗದೇ ಇರೋದ್ರಿಂದ ಸಹಜವಾಗಿ ಅವರು ಅವನು ಘೋಷಣೆ ಮಾಡದಂತೆ ಕಾಣಿಸ್ತದೆ. ಇಬ್ಬರೂ ಕೂಡ ಒಂದು ರೀತಿಯ ಗೊಂದಲದಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಅರುಣ್.